ಒಂದು ಸ್ಟೋರಿ ನಾನೇ ಓದ್ತೀನಿ. ನನಗೆ ಕೇಳಿ ವಿಡಿಯೋ ನೋಡಿ ಒಂದು 5 ನಿಮಿಷ ವಾಚ್ ಅವರ್ ಕೊಡ್ರಿ. ಮೊದಲನೇ ತಿಂಗಳು ಸಂಬಳ ಬಂದಿದೆ. ತಮ್ಮನ ಹುಟ್ಟಿದಬ್ಬ ಬೇರೆ. ಈ ಸರಿ ಅಮ್ಮ ಒಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾಳೆ. ಅವಳ ಆಸೆ ನಾ ಯಾಕೆ ಬೇಡ ಅನ್ನಲಿ. ಇವರು ರಜಾ ಹಾಕಿ ಬಂದಿದ್ದಾರೆ. ಅಮ್ಮ ನನಗೆ ಕಾರ್ ಬೇಕು, ಸೈಕಲ್ ಬೇಡ. ಮಗ ಹೇಳ್ತಾ ಇರೋದು ಕೇಳಿ ಸಹನಾ 3 ವರ್ಷಕ್ಕೆ ಕಾರ್ ಬೇಕು ನಿಂಗೆ. ನಾನೇ ಇನ್ನೂ ತಗೊಂಡಿಲ್ಲ. ನನ್ನ ಮಗ ರಾಜ ಕಣೆ, ಅವನು ಏನು ಕೇಳಿದ್ರು ಕೊಡಿಸ್ತೀನಿ ಬಿಡಪ್ಪ. ಅದಕ್ಕೇನು, ನಾಳೆನೇ ತರ್ತೀನಿ ನಿಮ್ಮಮ್ಮ ಒಪ್ಪಿದ್ರೆ. ಓ ಏನು ನನ್ನ ಕೇಳ್ತಾ ಇದ್ದೀರಾ? ಅದಕ್ಕೆ ಯಾಕಂದರೆ ಸಂಬಳ ತಗೊಂಡಿದ್ದೀಯಲ್ಲ. ಈ ಸರಿ ಬೇಡ, ಮುಂದಿನ ಸರಿ ನೋಡೋಣ. ಈ ಸರಿ ತಮ್ಮಂಗೆ ಇಂಜಿನಿಯರ್ ಫೀಸ್ ಕಟ್ಟಬೇಕು, ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ನಿನಗೇನಾದರೂ ಬುದ್ಧಿ ಇದೆಯೇ? ಅಮ್ಮಂಗೆ ಗೊತ್ತಾದರೆ ಅಷ್ಟೇ ಗೊತ್ತಾಗೋದೇನು. ನೀವು ಹೇಳ್ತಾ ಇರ್ತೀರ ನಿಮ್ಮ ಅಮ್ಮಂಗೆ ಹೇಳಿದೆ ನೀವೇನು ಮಾಡಲ್ಲ ಅಂತ ಗೊತ್ತಿದೆ. ಹೌದೋ ಅಲ್ವೋ? ನಿನಗೆಲ್ಲ ಗೊತ್ತಿದ್ದು ಹೀಗೆ ಮಾಡ್ತೀಯಲ್ಲೇ. ಮತ್ತೆ ಅಮ್ಮಂಗೆ ಬೇಜಾರು ಮಾಡಬೇಡ. ನೋಡ್ರಿ, ಇದು ನನ್ನ ಸಂಬಳ, ನಿಮ್ಮದು ನಾನು ಬಳಸಿಕೊಳ್ತಾ ಇರಲಿಲ್ಲ, ಕೇಳ್ತಾನೂ ಇಲ್ಲ. ಸ್ವಲ್ಪ ದಿನ ನಾನು ಏನಾದರೂ ಮಾಡಬೇಕು, ಅದು ನನ್ನ ಇಷ್ಟದಂತೆ. ಆಮೇಲೆ ನೀವೇನು ಹೇಳ್ತೀರಂತೆ ಅದು ಕೇಳ್ತೀನಿ. ಸಾಧ್ಯನೇ ಆಗಲ್ಲ ಸಹನ, ಹಾಗೆ ಮಾಡಬೇಡ. ನಾನು ಎಲ್ರಿಗೂ ಉತ್ತರ ಕೊಡೋಕ್ಕಾಗಲ್ಲ. ಆಗದೆ ಹೋದರೆ ನಿಮ್ಮದು ಇದೆಯಲ್ಲ, ಏನಾದರೂ ಮಾಡಿಕೊಳ್ರಿ. ನನಗೆ ಹೇಳೋಕ್ಕೆ ಬರಬೇಡ್ರಿ. ಏನು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತಿದ್ದೀನಿ, ಅದಕ್ಕೂ ಅಡ್ಡಿ ಆಗಬೇಡ್ರಿ. ನೀನು ಹೀಗೆಲ್ಲ ಮಾಡಿದರೆ ನಾನು ಈಗಲೇ ಊರಿಗೆ ಹೋಗ್ತೀನಿ. ಸಹನಾ, ಏನೇ ಅದು ಗಲಾಟೆ? ಏನೇನೋ ಮಾತಾಡಬೇಡ, ಅವ್ರು ಹೇಳಿದಂತೆ ಕೇಳು ಅಂತ ಅಮ್ಮ ಹೇಳಿದಳು. ಕೇಳ್ತೀನಿ ಬಿಡು, ನೀನು ಇನ್ನೇನು ಹೇಳ್ತೀಯ? ಇದನ್ನೇ ಹೇಳೋದು, ನಂಗೆ ಗೊತ್ತಿಲ್ವಾ? ಸಹನಾ ಹೇಳಿದಳು. ಅವಳು ಅಷ್ಟು ದೂರದಿಂದ ನೀನು ನೋಡೋದಕ್ಕೆ ಬಂದಿದ್ದಾರೆ. ಜಗಳ ಮಾಡಬೇಡ ನೋಡು. ಪಾಪು ನೋಡ್ತಾ ಇದ್ದಾನೆ ನಿಮ್ಮ ಜಗಳ. ಅವನು ಮುಂದೆ ಸುಮ್ಮನೆ ಹೀಗೆ ಅವ್ರ ಜೊತೆ ಫಿಲಮ್ಗೆ ಮಾಲ್ಗೋ ಹೋಗಿ ಬಾ. ಅಮ್ಮ ನಾಳೆ ಬರ್ತಡೇ ಅಲ್ವಾ, ಹೋಗೋಣ ಎಲ್ಲ. ನಾನು ನಿನ್ನ ಜೊತೆ ಇರೋಕ್ಕೆ ಕಡೆ ಬಂದಿರೋದು ಇಲ್ಲಿ ರೀ. ನಾಳೆ ಮಾತ್ರ ಒಟ್ಟಿಗೆ ಹೋಗೋಣ. ಆಮೇಲೆ ನಾನು ನೀನು ಇಬ್ಬರೇ ಅಲ್ವಾ ಊರಿಗೆ ಹೋಗ್ತೀವಲ್ಲ 8 ದಿವಸ. 8 ದಿವಸ. ಮಾರನೇ ದಿವಸ ಬೆಳಗ್ಗೆ ಕೌಸಲ್ಯ ಸುಪ್ರಭ ರಾಮ ಸಂಧ್ಯಾ ಪ್ರವರ್ತತೆ. ಮೇಲಿನ ಮನೆ ಆಂಟಿ ಎದುರಿಗೆ ತಲೆಗೆ ಸ್ನಾನ ಮಾಡಿ ಹಸಿರು ಸೀರೆ ಉಟ್ಟು ತುಳಸಿಗೆ ನೀರು ಹಾಕಿ ಪೂಜೆ ಮಾಡ್ತಾ ಇದ್ದರು. ಇವಳಿಗೆ ಎದ್ದು ಕಾಫಿ ಏನು ನಾನೇ ಮಾಡಬೇಕು, ತಿಂಡಿ ಮಾಡಬೇಕು, ಇನ್ನೂ ರಂಗೋಲಿ ಹಾಕ್ತಾ ಕುಳಿತರೆ ಟೈಮ್ ಆಗುತ್ತೆ ಅಂತ ಮಗಳಿಗೆ ಹೇಳಿದಳು. ಇವತ್ತು ಆಫೀಸಿಗೆ ರಜಾ ಅಲ್ವಾ, ನೀನೇ ಹಾಕು ಅಂತ ಅವಳಿಗೆ ಹೇಳಿ ತಿಂಡಿ ನಾನು ಮಾಡ್ತೀನಿ. ಇಡ್ಲಿ ಇಟ್ಟಿದೀಯಾ ತಾನೇ? ಯಾವುದನ್ನೇ ಮರ್ತರೂ ಅದನ್ನು ಅಮ್ಮ ಮರೆಯೋಲ್ಲ. ಅಮ್ಮ ಚಟ್ನಿ ಸಾಂಬಾರು ಸೌತೆಕಾಯಿ ತಂದಿದೆ, ಪಾಯಸನೂ ಮಾಡಬೇಕು. 2 ಕಾಯಿ ತುರಿದು ಕೊಟ್ಟು ಬಿಡೋ. ಪಾಯಸ ಎಲ್ಲ ಮಾಡಬೇಕು. 2 ಕಾಯಿ ತುರಿದು ಕೊಟ್ಬಿಡು. ಅದೊಂದು ಬಿಟ್ಟು ಬೇರೆ ಏನೂ ಹೇಳಬೇಡ, ಬರೋದಿಲ್ಲ ನನಗೆ. ಅದನ್ನು ಬಿಟ್ಟು ಬೇರೆ ಏನೂ ಹೇಳಬಾರ್ದು. ಬೇರೆ ಅಡುಗೆ ಮನೆ ಕೆಲಸ ನಿಂಗೂ ಬರೋಲ್ಲ. ನಿಮ್ಮ ಅಪ್ಪಂಗೆ ಬಂದರೆ ತಾನೇ ಬರೋದು. ಬರೀ ನಿಮ್ಮ ಅಪ್ಪಂಗೆ ಕ್ಲೀನ್ ಮಾಡೋದೇ ಕೆಲಸ. ಪಾತ್ರೆ ಜೋಡಿಸೋದು, ಅಡುಗೆ ಮನೆ ಕ್ಲೀನ್ ಮಾಡೋದು ಇಷ್ಟ ಆದರೆ ಮಾಡ್ತಾರೆ, ಅಷ್ಟಾದರೂ ಮಾಡ್ತಾರೆ. ಏನೇನೋ ಬೇಗ ಮುಗಿಸಿ ಕೊಳ್ಳಿ. ಇದೆಲ್ಲ ಯಾಕೆ ಮಾಡಬೇಕು? ಸುಮ್ಮನೆ ಆರ್ಡರ್ ಮಾಡೋಣ. ಏನು ಬೇಕಾಗಿಲ್ಲ. ಇವತ್ತು ಮಧ್ಯಾಹ್ನಕ್ಕೂ ನಾನೇ ಮಾಡ್ತೀನಿ. ಬೇಕಾದರೆ ಸಾಯಂಕಾಲ ಒಂದು ರೌಂಡು ಪಿಜ್ಜಾನೋ ತಿಂದು ಬರೋಣ. ಅಮ್ಮ ಮಧ್ಯಾಹ್ನನೇ ಕೊನಾರ್ಕಿಗೆ ಹೋಗೋಣ ಅಂದೆ. ಮರ್ತುಬಿಟ್ಟೆ. ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟಿದ್ದಾಳೆ ನಿಮ್ಮ ಅಕ್ಕ. ರಾತ್ರಿನೇ ಬೆಳಗ್ಗೆನೇ ಬರ್ತಡೇ ಮಾಡೋದು, ಸಂಜೆ ಅಲ್ವಾ? ಇಲ್ಲ ನಿನ್ನ ಟೈಮ್ ಇದೆಯಲ್ಲ 12:30.
ನೀನು ಪೂಜೆ ಮಾಡೋದು ಅಷ್ಟೊತ್ತಿಗೆ ಅಲ್ವಾ? ಆಗಲಿ ನೋಡೋಣ, ಮಾಡೋಣ. ನೀನು ಪೂಜೆ ಎಲ್ಲ ಮಾಡೋದು ಅಷ್ಟೊತ್ತಿಗೆ ಅಲ್ವಾ? ಅಷ್ಟೊತ್ತಿಗೆ ಮಾಡೋಣ ಬಿಡು. ಈಗ 4 ಹುಡುಗರನ್ನು ಕರೆದುಬಿಡು. ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ಕೇಕ್ ಕೊಟ್ಟು, ಬರೀ ಕೇಕು ಇನ್ನೇನು ಕೊಡೋದು, ಕೇಕು ಸ್ವೀಟು ಖಾರ ಹೇಗಾದರೂ ಮಾಡ್ತೀನಿ. ಸ್ವಲ್ಪ ಬಾತು ಬೋಂಡ ಕೊಟ್ಟರೆ ಚೆನ್ನಾಗಿರುತ್ತೆ. ನಾನು ಬರ್ತಡೇ ಮಾಡಲ್ಲ, ರಾಘವೇಂದ್ರ ಪೂಜೆ ಮಾಡ್ತೀನಿ. ಊಟ ಮಾಡ್ತಿದ್ದೀಯಾ ಅಂತ. ಆಯಿತು, ನೀನು ತಿಂಡಿ ತಿಂದು ಸ್ವಲ್ಪ ಅಂಗಡಿಯಿಂದ ಬೇಕಾದ್ದು ಡೆಕೋರೇಟಿವ್ದು ಎಲ್ಲ ತಂದುಬಿಡು. ಕೇಕು, ಬೆಲೂನು ಎಲ್ಲ ತಂದುಬಿಡು. ಆರ್ಡರ್ ಕೊಟ್ಟಿದ್ದೀನಿ, ತರ್ತೀನಿ ಬಿಡು. ಹೇಳಿದೆ ಮತ್ತೆ ಹೇಳಿದ್ದೇ ಹೇಳಬೇಡ್ರಿ. ನೀನು ಮೊಬೈಲು ಹಿಡ್ಕೊಂಡು ಇರಬೇಡ. ಎಲ್ರಿಗೂ ಫೋನ್ ಮಾಡಿ ಸ್ವೀಟು ನನಗೆ ಏನು ಹೇಳಬೇಕಾಗಿಲ್ಲ ನೋಡು. ನೀನು ನನಗೇನು ಹೇಳಬೇಕಾಗಿಲ್ಲ. ನನ್ನ ಕೆಲಸ ನಾನು ಕೊಡ್ಕೊತೀನಿ. ನಾನೆಲ್ಲ ರೆಡಿ ಮಾಡ್ತೀನಿ. ನನಗೆ ಗೊತ್ತಿದೆ ಏನೇನು ಮಾಡಬೇಕು ಅಂತ. ನನಗೆ ಗೊತ್ತಿಲ್ವಾ? ಮಗುಗೆ ನೀರು ಹಾಕಿದ್ದಾಯಿತು. ಮಗುಗೆ ನೀರು ಹಾಕಿದ್ದು ಆಯಿತು. ಹುಳಿಯಾರ ಮನೆ ಆಗಿದ್ದರೆ ಎಲ್ಲ ಡ್ಯಾನ್ಸ್ ಮಾಡ್ಬೋದಿತ್ತು, ದೊಡ್ಡದಾಗಿತ್ತು. ಈ ಮನೇಲಿ ಫಿಲಮ್ಗೆ ಹೋಗೋಣ ಬಿಡು. ಅಲ್ಲೂ ಅರ್ಜುನು ಡ್ಯಾನ್ಸ್ ಮಾಡ್ತಾನೆ ನೋಡಿ ಅಂತೆ. ಮಹೇಶ್ ಬಾಬು ಫಿಲಮ್ ಬಂದಿದ್ದೆವು. ಬಾವ ನೀವು ಬರ್ತೀರಾ? ನಾನು ಏನೇನು ಮಾಡಿ ಇಲ್ಲಿ ಕುಳಿತು ಹೋಗ್ತೀನಿ ಕಣೆ. ಆಯಿತು. ಮಾಮೂಲಿ ಎಲ್ರಿಗಿಂತ ಮುಂಚೆ ಬೈಕಲ್ಲಿ ಹೋಗಿ ಕುಳಿತಿದ್ದ ಮಗ. ಅವನು ಕರೀರಿ, ಮೊದಲು ಕುಳಿತು ತಿಂಡಿ ತಿನ್ನಲಿ. ತಿಂಡಿ ತಿನ್ನಿರಿ. ಸಹನಾ ಕೊಟ್ಬಿಡು. ಎಲ್ಲ ರೆಡಿಯಾಗಿದೆ ಅಮ್ಮ. ಎಲ್ಲ ಎಲ್ಲ ಡಿನ್ನರ್ ಸೆಟ್ನಲ್ಲಿ ಹಾಕಿ ಎಲ್ರಿಗೂ ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ಹಾಕಿ ಜಾಮೂನ್ ಬಟ್ಲಲ್ಲಿಟ್ಟು ರೆಡಿ ಮಾಡಿಕೊಟ್ಟಿದ್ದು ನೋಡಿ ಅಮ್ಮ. ಸುಮಾರು ಯಾವುದಾದ್ರು ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಆಗಬೇಕಾಗಿತ್ತು, ಚೆನ್ನಾಗಿರೋದು. ಎಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾಳೆ ಅವಳು. ಓದಿರೋದು ಸ್ಟ್ಯಾಂಡರ್ಡು, ಅವ್ಳ ಕೆಲಸನೂ ಸ್ಟ್ಯಾಂಡರ್ಡ್ ಅಂತಿದೆ. ಏನು ಕಡಿಮೆ. ಗಂಡು ಮಕ್ಕಳು ಎಂಥ ಒಳ್ಳೆ ಕೆಲಸದಲ್ಲಿ ಮಾಡಿದರೂ ಸ್ಟ್ಯಾಂಡರ್ಡ್ ಮಾತ್ರ ತೋರಿಸಿಕೊಳ್ಳಲ್ಲ, ಸಿಂಪಲ್ಲಾಗೇ ಇರ್ತಾರೆ. ಮಕ್ಕಳಿಗೆಲ್ಲ ಮುಂದೆ ನಿಂತ್ಕೋಬೇಡಿ, ಸ್ವಲ್ಪ ಮಧ್ಯ ಜಾಗ ಬಿಟ್ಟು ನಿಂತ್ಕೊಳ್ರಿ. ಬರ್ತಡೇನಲ್ಲಿ ಬಂದಿದ್ದ ಹುಡುಗರಿಗೆ ಅವರು ಹೇಳ್ತಾ ಇದ್ದರು, ಮುಂದೆ ನಿಂತ್ಕೋಬೇಡ್ರಿ, ಸ್ವಲ್ಪ ಮಧ್ಯೆ ಜಾಗ ನಿಂತ್ಕೊಂಡು. ಆಗಲಿ ಮಕ್ಕಳು ಸಣ್ಣವರು ಎಲ್ಲ ಮೊದಲೇ ಹ್ಯಾಪಿ ಬರ್ತಡೇ ಟು ಯು ಅಂತ ಮೊದಲೇ ಕೂಗೋಕ್ಕೆ ಶುರು ಮಾಡಿದ್ರು. ಅವನ ಜೊತೆ ಮಗನ ಜೊತೆ ಮೊಮ್ಮಗನ ಜೊತೆ ಸೇರಿ ಕೂಗೋಕ್ಕೆ ಶುರು ಮಾಡಿದೆವು. ಆಮೇಲೆ ದೊಡ್ಡ ಮಕ್ಕಳು ಅವ್ರ ಜೊತೆ ಮಕ್ಕಳು ಎಲ್ಲ ಹ್ಯಾಪಿ ಬರ್ತಡೇ ಅಂತ ಜೋರಾಗಿ ಹೇಳೋಕ್ಕೆ ಶುರು ಮಾಡಿದಾಗ, ಬರ್ತಡೇ ಅವನದಲ್ಲ ನನ್ನ ಮಗಂದು, ನೀನು ಮುಂದೆ ನಿಂತ್ಕೊ, ಇಲ್ಲದೆ ಹೋದರೆ ಅವನೇ ಕೇಕ್ ಕಟ್ ಮಾಡಿ ಎಲ್ಲ ಮಾಡಿ ನಿಂಗೆ ತಿನ್ನಿಸ್ತಾನೆ ಅಂತ. ಬಿಡಮ್ಮ, ಅವನೇ ತಿನ್ನಿಸ್ಲಿ, ಅವನು ತಿನ್ಸೋದು ಚಿಕ್ಕವನು ಅಂತಾನೆ. ಅವನು ತಿನ್ಸಿದ್ರೆ ನನ್ನ ಬರ್ತಡೇ ಆದಂಗೆ. ಇಲ್ಲ ನಾನು ಬಂದೆ. ಬಂದ್ರೋ ನೀವು ರೂಮ್ನಲ್ಲಿ ಇದ್ದರೆ ನಾನು ಅಲ್ಲೇ ಇರೋಣ ಅನಿಸುತ್ತೆ, ಎಲ್ಲ ಬನ್ನಿ 4 ಜನನೂ ಅವ್ನ ಫ್ರೆಂಡ್ಸನ್ನು ಕರೆದು ಹೇಳಿದಾಗ, ಆಯ್ತಪ್ಪ ಬರ್ತಾ ಇದ್ದೀವಿ. ಇಲ್ಲ ಕಣ್ರ, ನನ್ನದೇ ಬರ್ತಡೇ, ದೊಡ್ಡವ್ರ ಬರ್ತಡೇ ಮಾಡ್ಕೋತಿದ್ದೀರಾ? ಮಕ್ಕಳು ಎಲ್ಲ ಕೇಳಿದಾಗ, ನಿಮ್ಮದು ಬರ್ತಡೇ, ದೊಡ್ಡವ್ರ ಬರ್ತಡೇ ಮಾಡ್ಕೋತಿದ್ದೀರಾ ಅಂತ ಮಕ್ಕಳೆಲ್ಲ ಕೇಳಿರು. ಪಾಪುದು ಅಂತ ಎಲ್ಲ ಸೇರಿ ಹ್ಯಾಪಿ ಬರ್ತಡೇ ಅಂತ ಎಲ್ಲ ಹೇಳಿ ಜೋರಾಗಿ ಹೇಳಿ ಕೇಕು ಕಟ್ ಮಾಡಿದ್ದ. ಪಾಪಗೆ ಮೊದಲು ತಿನ್ನಿಸಿ ಆಮೇಲೆ ಎಲ್ಲರಿಗೂ ಕೊಟ್ಟು, ಫ್ರೆಂಡ್ಸ್ಗೆ, ನಮಗೆ ಪೂರ ತಿನ್ನಿಸೋ ಹಾಗಿದ್ರೆ ಮುರಿದು ಬೇಡ, ಮುರಿ ಎಲ್ಲ ಕಟ್ ಮಾಡ್ತೀನಿ ನೋಡಿರಿ.
ಮುರಿ ನಮಗೂ ತಿನ್ನಿಸು ಅಂತ ಅವ್ನ ಫ್ರೆಂಡ್ಸ್ ಹೇಳಿದಾಗ ಇಲ್ಲ ಮುರಿದು ತಿನ್ನಿಸ್ಬೇಡ, ನಮಗೆ ಉಂಡುಂಡೆ ತಿನ್ಸೋದಾದ್ರೆ ತಿನ್ನಿಸು ಅಂತ ಹೇಳಿರು. ಉಂಡುಂಡೆ ತರ್ಸೋಕ್ಕೆ ಆರ್ಡ್ರ್ ಕೊಟ್ಟು ಬರಬೇಕು, ಟೈಮ್ ಆಗುತ್ತೆ, ಇವಾಗ ತಿನ್ನಿ ಆಮೇಲೆ ಕೊಡ್ಸೋಣ ಉಂಡುಂಡೆ. ನಿಂಗೆ ಕೊಟ್ಟು ತಿಂಡಿ ತುಂಬ ಚೆನ್ನಾಗಿದೆ ಅಂತ, ಆಂಟಿ ತಿಂಡಿ ಚೆನ್ನಾಗಿದೆ ಅಂತ ಎಲ್ಲ ತಿಂದರು. ಆಂಟಿ ನಾವು ಮಾಡಿದ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಗಿಫ್ಟ್ ಕೊಟ್ಟು ಎಲ್ಲ ಹೇಳಿ ಹೊರಟರು. ಬಿಟ್ಟೋಯ್ತು. ಆಂಟಿ ನೀವು ಮಾಡಿದ ಮೇಲೆ ಎಲ್ಲ ಚೆನ್ನಾಗಿರುತ್ತೆ, ಗಿಫ್ಟ್ ಎಲ್ಲ ಹೊರಟರು, ಮನೆಯವರು ಮಾತ್ರ ಅಷ್ಟರಲ್ಲೆಲ್ಲ ಸೂಟ್ಕೇಸು ಪ್ಯಾಕ್ ಮಾಡಿಕೊಂಡು ಬಂದ ಸ್ಟೈಲಾಗಿ. ನಾನು ಇನ್ನು ಹೋಗಿ ಬರ್ತೀನಿ ಅಂದಾಗ ಮಗಳು ತಬ್ಬಿಬ್ಬಾಗಿ, ಏನು ರೀ ಇದು, ನೀವು ಈಗಲೇ ಹೋಗಬೇಕಾ? ಹ್ಞೂ ಕೊನೆ, ನನಗೆ ಕೆಲಸ ಇದೆ, ನನ್ನ ಕೆಲಸ ಮುಗೀತು, ಇನ್ನು ಅಷ್ಟೇ ನಮ್ಮ ಸಂಬಂಧ, ನಾನು ಹೊರಟೆ, ನೀನು ಒಗಟು ಮಾತಾಡ್ತಿದ್ದೀರಲ್ರಿ, ಏನಿದು? ನೀನು ಹೇಳಿದ್ದನ್ನೆಲ್ಲ ನನ್ನದು, ನಾನು ಏನಾದರೂ ಮಾಡ್ತೀನಿ ಅಂತ ಖರ್ಚು ಮಾಡಿಕೊಂಡು ಆರಾಮಾಗಿರು. ನೀನು ನಿನ್ನ ದುಡ್ಡು, ನಾನೇನಾದ್ರು ಮಾಡ್ತೀನಿ ಅಂದರೆ ಖರ್ಚು ಮಾಡ್ಕೊಂಡು ಆರಾಮಾಗಿರು. ನಾನು ಬರ್ತೀನಿ, ಅಲ್ಲ ನಮ್ಮ ಮನೆಗೆ ಹೋಗ್ತೀನಿ. ಮುಗೀತು, ಇನ್ನಿಷ್ಟೇ ನಮ್ಮ ಸಂಬಂಧ. ನಾನು ಹೊರಟೆ, ಏನು ಒಗಟು ಆಡ್ತಿರಲ್ರ? ನನ್ನ ದುಡ್ಡು ನಾನು ಏನಾದರೂ ಮಾಡ್ಕೊಂಡಿರ್ತೀನಿ ಅಂದರೆ ಎಲ್ಲ ಖರ್ಚು ಮಾಡಿಕೊಂಡು ನಿನ್ನ ತಮ್ಮನ್ನೇ ಓದಿಸ್ಕೊಂಡು ಅವನಿಗೆ ಎಲ್ಲ ಸಹಕಾರ ಮಾಡಿಕೊಂಡು ನೀನು ಮಾಡು, ಆರಾಮಾಗಿರು. ನಾನು ಬರ್ತೀನಿ, ನಮ್ಮ ಮನೆಗೆ ಹೋಗ್ತೀನಿ. ಹೀಗೆಲ್ಲ ಮಾತಾಡ್ಬೇಕಲ್ರಿ, ನಿಮ್ಮದೇನು ಕೊಟ್ಟಿಲ್ಲ. ಮತ್ತು ಅದೇ ಮಾತು, ಟೈಮ್ ಆಯಿತು, ನಾನು ಬರ್ತೀನಿ, ಚೆನ್ನಾಗಿರು. ನಿಮ್ಮ ಅಪ್ಪ ಅಮ್ಮ ಜೊತೆ ನಾನು ಅಮ್ಮನ ಮಾತು ಕೇಳಲ್ಲ, ಅಮ್ಮನ ಜೊತೆ ಹೋಗ್ತೀನಿ, ಟಾಟಾ ಅಂತ ಹೇಳಿ ಅವರನ್ನು ಕಾರಿನಲ್ಲಿ ಬಿಟ್ಟು ಹೊರಟ. ಅವ್ರ ಮನೆಗೆ ಕಾರಿನಲ್ಲಿ ಹೊರಟ. ಇವಳು ಏನಿದು ಅಂತ ನೋಡುತ್ತಲೇ ನಿಂತಿದ್ದು ನೋಡಿ ನಾನು ಹೇಳಲಿಲ್ವಾ ಹಾಗೆ ಎಲ್ಲ ಮಾತಾಡಬಾರ್ದು ಅಂತ. ಅಮ್ಮ ಅವ್ರಿಗೆ ಎಷ್ಟು ಸ್ವಾಭಿಮಾನ ಇದೆಯೋ ನನಗೂ ಅಷ್ಟೇ ಇದೆ, ಸುಮ್ಮನೆ ಇರು, ಇವೆಲ್ಲ ಹೋಗ್ತಾರೆ ಬರ್ತಾರೆ ಅಂತ ಏನೂ ಆಗದವಳಂತೆ ಹಾಗೆ ಮೊಬೈಲ್ ಹಿಡಿದು ಕುಳಿತಾಳು. ಕತೆ